ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಾನೆಲ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೇ ವ್ಲಾಗು ಥರ್ಸ್ಡೇ ಅಲ್ಲಿ ಮಾರ್ನಿಂಗು 4:30 ಆಗಿದೆ ಇವಾಗ ಟೈಮು. ಸೊ ಇಷ್ಟು ಬೆಳಗ್ಗೆನೇ ಏನಕ್ಕಪ್ಪ ಎದ್ದೊಳ್ತೀನಿ ಅಂದರೆ ಇವತ್ತು ಎರಡಿದೆ. ಕ್ಯಾಶುಯಲಾಗಿ ನಾನಿವತ್ತು ವ್ರತನ ಮಾಡ್ತೀನಿ. ನೋಡಿ ಟೈಮು ಹಿಂದೆಗಡೆ ಬ್ಯಾಕ್ ಸೈಡ್ ಬಂದು ಎಷ್ಟು ಕತ್ಲೆ ಇದೆ, ಇನ್ನು 4:30 ಆಗಿಲ್ಲ, ಎದ್ದಿದ್ದೀನಿ. ಎರಡಿದೆ. ಒಂದು ಇವೆಂಟ್ ಹೋಗಬೇಕು ಬೆಳಗ್ಗೆನೇ ಮಾರ್ನಿಂಗು, ಒಂದು ಎಂಗೇಜ್ಮೆಂಟ್ ಇವೆಂಟ್ ಇದೆ. ಸೊ ಅಲ್ಲಿಗೂ ಹೋಗಬೇಕು, ಮನೇಲಿ ಪೂಜೆ ಎಲ್ಲ ಆಗಬೇಕಲ್ವ. ಹಂಗಾಗಿ ನೋಡಿ ಫೈನಲಿ 6 ಒಳಗೆ ನನ್ನ ವ್ರತ ಕಂಪ್ಲೀಟಾಗಿ ಪೂಜೆನ ಮುಗಿಸ್ದೆ. ಏನಂದರೆ ಟೈಮ್ ಹಿಡಿಯುತ್ತೆ, ನಾರ್ಮಲ್ ಪೂಜೆಗಿಂತನೂ ವ್ರತ ಮಾಡೋದು ಅನ್ನೋದು ಸ್ವಲ್ಪ ನಾವು ಏನು ಹೇಳ್ತಾರೆ ಕತೆ ಎಲ್ಲ ಓದೋದು ಅದನ್ನು ಪೂಜೆ ಮಾಡೋದೇ ಪ್ರೊಸೀಜರೇ ಲಾಂಗ್ ಇರುತ್ತೆ. ಸೊ ಹಂಗಾಗಿ ಬೇಗನೆ ಇತ್ತು. ಬ್ರಾಹ್ಮಣಿ ಮುಹೂರ್ತದಲ್ಲಿ 6 ಗಂಟೆ ಒಳಗೆ ಪೂಜೆನ ಮುಗಿಸ್ಬೇಕು. ಫೈನಲಿ ನಾನು ಅಂದ್ಕೊಂಡಂಗೆ ಕಂಪ್ಲೀಟಾಗಿ ಪೂಜೆ ಎಲ್ಲನೂ ಕೂಡ ಮುಗೀತು, ಚೆನ್ನಾಗಿ ಕೂಡ ಆಯಿತು. ಈಗ ಇನ್ನೂ 5:30 ಅಷ್ಟೇ ಟೈಮು. ಸೊ ಈ ವಾರ ಇನ್ನೂ ಬೇಗ ಮಾಡಿದೆ. ಹಾಫ್ ಆನ್ ಅವರ್ ಬೇಗ ಇದ್ದರೆ ಹಾಫ್ ಆನ್ ಅವರ್ ಬೇಗನೆ ಆಗುತ್ತೆ. ಪೂಜೆ ಆಗಲಿ ಕೆಲಸ ಆಗಲಿ ಎಲ್ಲನೂ ಕೂಡ. ನಾರ್ಮಲ್ ಡೇಸಲ್ಲೂ ಹೆಣ್ಮಕ್ಳು ಆದಷ್ಟು ಈ ಥರ ಬೆಳಗ್ಗೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆಯದು ಕೂಡ. ಸೊ ಎಲ್ಲ ಕೆಲಸನೂ ಬೇಗನೆ ನಾರ್ಮಲ್ ಡೇಸಲ್ಲೂ ಮಾಡ್ಕೊಬಿಟ್ರೆ ಡೇ ಫುಲ್ಲು ತುಂಬಾ ಫ್ರೆಶ್ ಮೈಂಡು, ಮನೆಯೆಲ್ಲ ಏನೋ ಒಂಥರ ಖುಷಿಯಾಗಿ ಮೂವ್ ಆನ್ ಆಗಿಬಿಡುತ್ತೆ. ಸೊ ಟ್ರೈ ಮಾಡಬೇಕಲ್ವ ಅಂದ್ಕೊಳ್ತಿದ್ದೀನಿ. ಈಗ ಅಭ್ಯಾಸ ಆಗಿಬಿಟ್ರೆ, ಈ ವ್ರತ ಅಂತ ನಾನು ಮಾಡ್ತಾಯಿದ್ನಲ್ಲ, ಅಭ್ಯಾಸ ಆಗಿಬಿಟ್ರೆ. ಸೊ ನೋಡಿ ಬಾಗಿಲಿಗೆಲ್ಲ ರಂಗೋಲಿ ಈ ಥರ ಹಾಕಿದ್ದೀನಿ. ಈಗ ಟೈಮ್ ಬಂದು 7 ಹತ್ರ ಆಗ್ತಾಯಿದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿಯೇ ಎದ್ದು ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ನಾನು ಅನಿಲ್ ಶೇಮಿಯಾನ ಮಾಡಿದ್ದೀನಿ. ಸೊ ಸಣ್ಣದಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ, ತುಂಬ ಖಾರ ತುಂಬ ಹುಳಿ ಇದ್ದರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇದಕ್ಕೆ ಲೆಮನ್ ಜಾಸ್ತಿ ಹಾಕಿ, ಖಾರ ಜಾಸ್ತಿ ಹಾಕಿ, ಸಣ್ಣದಾಗಿ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ. ಹಾಗೆ ನಮ್ಮ ಮಕ್ಳಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಫೈನಲಿ ಕಷ್ಟ ಅಂತ ಇಲ್ಲ, ಈ ಬ್ರೇಕ್ಫಾಸ್ಟು ತುಂಬಾ ಈಸಿಯಾಗಿ, ಹೊಸ್ದಾಗಿ ಮಾಡೋರಿಗೆ ಕಷ್ಟ ಅನಿಸ್ಬೋದು. ಈಸಿಯಾಗಿ ಟೈಮ್ ಮ್ಯಾನೇಜ್ ಮಾಡೋವಾಗ ಲೆಮನ್ ರೈಸು, ಹಾಗೆ ಇದು ಉಪ್ಪಿಟ್ಟು, ಪುಳಿಯೋಗರೆ, ಹೆಣ್ಮಕ್ಳಿಗೆ ದೋಸೆ ಅಂಥದ್ದೆಲ್ಲನೂ ಕೂಡ ಈಸಿ ಬ್ರೇಕ್ಫಾಸ್ಟ್ನ ಹುಡುಕೋಬೇಕು. ಸೊ ನೋಡಿ ಇವತ್ತು ನಾನು ಚಿಕ್ಕ ಮಗ ಸ್ಕೂಲಿಗೆ ಹೋಗ್ತಿಲ್ಲ, ದೊಡ್ಡವನಿಗೆ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. 3 ಬಾಕ್ಸಿಗೂ ಹಾಕ್ತಾಯಿದ್ದೀನಿ. ಸೊ ಅವನು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಂಡು ತಿಂತಾನೆ. ಸೊ ಸ್ವಲ್ಪ 3 ಬಾಕ್ಸಿಗೂ ಹಾಕ್ಕೊಡು ಅಂತ ಹೇಳ್ತಾ ಇದ್ದಾನೆ. 10th ಅಲ್ವಾ, ಇದೊಂದು ವರ್ಷ ಶೇರ್ ಮಾಡ್ಕೊಂಡು ತಿನ್ನಲಿ ಅನ್ನೋದಷ್ಟೇ ನನಗೆ ಆಲೋಚನೆ. ಸೊ ಕೊಡೋಣ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹರ್ ಚಾನೆಲ್. ಸೊ ನೋಡಿ ಅಮ್ಮ. ಸೊ ನೋಡಿದ್ರಲ್ಲ ಬೆಳಗ್ಗೆನೇ ಇವತ್ತಿನ ಗುರುವಾರದ ಡೇ ವ್ಲಾಗು. ಸೊ ಪೂಜೆ ಎಲ್ಲನೂ ಕೂಡ ತುಂಬ ಚೆನ್ನಾಗಾಯಿತು. ನಮ್ಮನೆಯ ರಾಯರ ಪೂಜೆ ಗುರುವಾರ ಬೆಳಗ್ಗೆನೇ 6 ಗಂಟೆ ಒಳಗಡೆ ಪೂಜೆನ ಮುಗಿಸ್ದೆ. ಸೊ ತುಂಬ ಚೆನ್ನಾಗಾಯಿತು. ಈ ವಾರನೂ ಕೂಡ ನನ್ನ ವ್ರತ ಕಂಪ್ಲೀಟ್ ಆಯಿತು. ಸೊ ಸಂಜೆ ಇವತ್ತು ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ಯಾಕೆ ಅಂದರೆ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀವಿ, ಫಂಕ್ಷನ್ ಇದೆ. ಸಂಜೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಪೂಜೆ ಮಾಡಿ ಆರತಿ ಮಾಡಿ ವ್ರತನ ಬಿಡಬೇಕು. ಇವತ್ತಿನ ಡೇ ವ್ಲಾಗ್ ಯಾವ ಥರ ಇರುತ್ತೆ ಏನು ಅಂದ್ಬಿಟ್ಟು ನಾನು ಶೇರ್ ಮಾಡ್ತೀನಿ. ಸೊ ಪೂಜೆ ಮಾಡುವಾಗ ಸ್ಯಾರಿನೇ ಹಾಕ್ಕೊಳ್ತೀನಿ. ಆಮೇಲೆ ನಾನು ಮಕ್ಕಳನ್ನ ಡ್ರಾಪ್ ಮಾಡಬೇಕಲ್ವ ಸ್ಕೂಲಿಗೆ. ಸೊ ಇವತ್ತು ನನ್ನ ಚಿಕ್ಕ ಮಗ ಸ್ಕೂಲಿಗೆ ಹೋಗಿಲ್ಲ, ದೊಡ್ಡ ಮಗ ಮಾತ್ರ ಹೋಗಿದ್ದಾನೆ. ಯಾಕೆ ಏನು ಅಂತ ಹೇಳ್ತೀನಿ. ಫಂಕ್ಷನಿಗೆ ಕರ್ಕೊಂಡು ಹೋಗೋಣ ಅವನ್ನ ಅಂದ್ಬಿಟ್ಟು ನೋಡಿ. ಫಂಕ್ಷನಿಗೆ ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ನೋಡಿದ್ರಲ್ಲ ಶೇಮಿಯಾ ಮಾಡಿದ್ದೆ. ಸಾರಿ ಕವರ್ ಬಿತ್ತು. ಇವತ್ತು ಸ್ವಲ್ಪ ಚೇಂಜಸ್ಸು, ಡ್ರೆಸ್ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ಯಾರೀಸ್ ಹಾಕ್ಕೊಳ್ಳೋಕ್ಕೆ ಯಾಕೋ ನನಗೆ ಮನಸ್ಸಾಗ್ತಿಲ್ಲ, ಇಷ್ಟ ಆಗ್ತಿಲ್ಲ. ಹಂಗಾಗ್ಬಿಟ್ಟು ಡ್ರೆಸ್ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಲ್ಲದೆ ಬಾಕ್ಸಲ್ಲಿ ನಾನು ಸ್ಯಾರೀಸ್ನ ಎತ್ತಿಟ್ಟಿದ್ದೀನಿ. ಇಷ್ಟು ಡ್ರೆಸ್ ಇದೆ, ಯಾವುದಾದ್ರೂ ಡ್ರೆಸ್ ಹಾಕ್ಕೊಳ್ಳೋಣ ಅಂತ. ಸೊ ಈ ಡ್ರೆಸ್ ಯಾವಾಗ ವೇರ್ ಮಾಡಿದ್ದೆ ಅಂತಲೂ ಕೂಡ ನಾನು ನಿಮಗೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. 2024 ಒಂದು ಫಿಲಿಮ್ ಫೇರ್ ಅವಾರ್ಡ್ ಫಂಕ್ಷನಿಗೆ ಹಾಕ್ಕೊಂಡಿದ್ದೆ, ತೋರಿಸ್ತೀನಿ ವಿಡಿಯೋ. ಆ ಡ್ರೆಸ್ಸು ಕೊಡ್ಸೋವಾಗ ಅವ್ರು ಯಾವಾಗೂ ಅಷ್ಟೇ ಒಂದೇ ಸೀರೆ ಒಂದೇ ಡ್ರೆಸ್ ಯಾವತ್ತೂ ಕೊಡಿಸಿಲ್ಲ. ತೊಗೊಳ್ಳೋವಾಗ ಒಟ್ಟಿಗೆ ಈ ಥರ ಬಟ್ಟೆನ ತೊಗೊಳ್ಳೋದು ನಮಗೆ ಅಭ್ಯಾಸ. ನೋಡಿ ಇದನ್ನ ವೇರ್ ಮಾಡಲ ಅನ್ನಿಸ್ತೈತೆ. ಒಂದು ಸತಿನೂ ಹಾಕ್ಕೊಂಡಿಲ್ಲ, ತುಂಬ ದೊಡ್ಡದಾಗಿದೆ, ಕ್ಯಾನ್ ಎಲ್ಲ ಇದೆ. 2 ವರ್ಷ ಆದರೂ ಹಂಗೇ ಇಟ್ಟಿದ್ದೀನಿ.
ಸೊ ಆಗ ತಂಗಿ ಮದುವೆ ಟೈಮು ಫಿಲಿಮ್ ಫೇರ್ ಅವಾರ್ಡ್ ಫಂಕ್ಷನಿಗೆ ಕೊಡಿಸಿದ್ರು. ಮನೆಗೆ ಬಂದು ನಾನು ಎಲ್ಲೇ ಡ್ರೆಸ್ ತೊಗೊಂಡ್ರು ನಾನು ಟ್ರಯಲ್ ಎಲ್ಲ ಮಾಡಲ್ಲ. ನಾವು ಆಲ್ಮೋಸ್ಟು ಸಿಟಿಯಲ್ಲೇ ಹೋಗಿ ತರ್ತಿದ್ದು. ಇಷ್ಟ ಆಯಿತಾ ಸೈಜ್ ನೋಡಿಬಿಟ್ಟು ತೊಗೊಂಬಿಟ್ಟು ಆಮೇಲೆ ಆಲ್ಟ್ರೇಷನ್ನು ಮನೆಗೆ ಬಂದು ಹಾಕಿ ನೋಡಿಬಿಟ್ಟು ಯಾವ್ದು ಇಷ್ಟ ಆಗುತ್ತೋ ಅದನ್ನ ವೇರ್ ಮಾಡಿ ಎತ್ತಿಡು ಅಂತಿದ್ರು. ಸೊ ಆಗ ತೊಗೊಂಬಂದಿದ್ದು ಈಗವರೆಗೂ ಇದೆ. ಸೊ ನೋಡೋಣ ಯಾವ್ದು ಹಾಕ್ಕೊಂಡ್ಲಿ. ಇದು ಹಾಕ್ಕೊಂಡ್ಲಾ, ಪಿಸ್ತಾ ಗ್ರೀನ್ ಕಲರು, ಇದು ಪಿಸ್ತಾ ಗ್ರೀನ್ ಕಲರ್ ಹಾಕ್ಕೊಂಡ್ಲಾ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಇಲ್ಲಾಂದರೆ ಇದನ್ನು, ಇದು ಕೂಡ ಚೆನ್ನಾಗಿದೆ, ರಾಣಿ ಪಿಂಕ, ಇದು ಡಾರ್ಕ್ ಪರ್ಪಲ್ ಥರ ಬರುತ್ತೆ. ಸೊ ಇದು ಕೂಡ ಫೇಸಿಗೆ ಸೆಟ್ ಆಗುತ್ತೆ. ಸೊ ನೋಡೋಣ, ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ನೋಡಿ, ನಾನು ಹೇಳಿದ್ನಲ್ಲ 2024 ಜೂನ್ ಮಂತಲ್ಲಿ ಫಿಲಿಮ್ ಫೇರ್ ಅವಾರ್ಡ್ ಫಂಕ್ಷನಲ್ಲಿ ವೇರ್ ಮಾಡಿದಂಥ ಡ್ರೆಸ್ ಇದು. ಬನ್ನಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ನನಗೆ ಈ ಆಪರ್ಚುನಿಟಿ ಹೇಗೆಲ್ಲ ಸಿಕ್ತು ಅಂದ್ಬಿಟ್ಟು ನಾನು ನಿಮಗೆ ಇವೆಂಟ್ ಎಲ್ಲಿ ನಡೀತಾ ಇದೆ ಅದೆಲ್ಲ ನೋಡಿದ್ರಲ್ಲ, ನನ್ನ ಸಕ್ಸಸ್ಸಿಗೆ ಯಾವಾಗೂ ನನ್ನ ಜೊತೆ ಇದ್ದು ನೀನು ಬೆನ್ನಿಂದೆ ಒಂದು ಹೆಜ್ಜೆ ಇಡ್ತೀನಿ ಅಂತಿದ್ದಂಥ ವ್ಯಕ್ತಿ, ಈ ಥರ ವ್ಯಕ್ತಿನ ಪಡೆಯೋಕ್ಕೆ ಈ ಲೈಫಲ್ಲಿ ನಾನು ತುಂಬಾ ಅದೃಷ್ಟ ಮಾಡಿದ ಕಾರಣಕ್ಕೆ ದೇವರು ಸಾಕು ಅಂತ ಕರ್ಕೊಂಡ್ರು. ಸೊ ನೋಡಿ, ಒಂದು ಫಿಲಿಮ್ ಫೇರ್ ಅವಾರ್ಡ್ ಫಂಕ್ಷನಿಗೆ ಸೆಲೆಕ್ಟ್ ಆದಾಗ ಅವರು ನನ್ನನ್ನು ಟ್ರೀಟ್ ಮಾಡಿದಂಥ ರೀತಿ ಇರ್ಬೋದು, ನಮ್ಮ ಯಜಮಾನ್ರು ಎಷ್ಟು ಖುಷಿಪಟ್ಟು ನನ್ನನ್ನು ಒಂದು ಹೀರೋಯಿನ್ ಸ್ಥಾನದಲ್ಲಿ ಇಟ್ಕೊಬಿಟ್ಟಿದ್ರು. ಸೊ ಅವರಿದ್ದಿದ್ರೆ ನನ್ನ ಲೆವೆಲೇ ಬೇರೆ ಒಂದು ಲೆವೆಲಲ್ಲಿ ಇರ್ತಿದ್ದೇನೋ ಇಷ್ಟರ ಮಟ್ಟಿಗೆ ಅಂದ್ಕೊಳ್ತೀನಿ. ಬಟ್ ಗೊತ್ತಿಲ್ಲ, ಇವಾಗೂ ಇದ್ದೀನಿ ಅಂತಲೇ ಅಂದ್ಕೊಳ್ತೀನಿ. ತುಂಬ ಜನ ಅಂದ್ಕೊಳ್ತಾರೆ ಶೋ ಅಪ್ ಮಾಡ್ತೀಯ ಅಂತ. ಖಂಡಿತ ಇಲ್ಲ, ನಾನು ಇರೋದೇ ಹಾಗೇ. ಬಟ್ ಆಗ ಇನ್ನೂ ಚೈಲ್ಡ್ ಆ್ಯಟಿಟ್ಯೂಡ್ ಜಾಸ್ತಿ ಇತ್ತು, ಅದನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಜವಾಬ್ದಾರಿಗಳು ಜಾಸ್ತಿ ಬೆಳೆದಿದೆ ಅಂತ. ಸೊ ಇಲ್ಲಿ ಪ್ರಥಮ್ ಸರ್ ಬಂದಿದ್ದರು, ಹಾಗೆ ಬಿಗ್ ಬಾಸ್ ನೋಡಿ ಇವ್ರು ಬಂದು KGF ಮೂವಿ ಹೀರೋಯಿನ್ನು ಕೈಯಲ್ಲಿ ನನಗೆ ಅವಾರ್ಡ್ ಸಿಕ್ಕಿದ್ದು. ಸೊ ಇದನ್ನು ತುಂಬಾ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಬಟ್ ಈ ಚಾನ್ಸ್ನೆಲ್ಲ ಅವ್ರು ಇದ್ದಿದ್ದರೆ ಇದರಲ್ಲಿ ಸ್ಟೆಪ್ಸ್ ಮುಂದೆ ಹೋಗ್ತಿದ್ದೆ, ಅವರಿಲ್ಲ ಅನ್ನೋ ಕಾರಣಕ್ಕೆ ಸ್ಕಿಪ್ ಮಾಡಿಕೊಂಡೆ. ಸೊ ಇದಾಗಿತ್ತು ಆವಾಗಿನ ಕತೆ. ಸೊ ನೋಡಿದ್ರಲ್ಲ, ಅದಕ್ಕೆ ಈ ಡ್ರೆಸ್ನ ತುಂಬ ಇಷ್ಟಪಟ್ಟು ಅವರು ಕೊಡಿಸಿದ್ರು, ಇದನ್ನು ವೇರ್ ಮಾಡಬೇಕು ಅಂತ. ಆ ಟೈಮಲ್ಲಿ ಸ್ವಲ್ಪ ಚೆಬ್ಬಿಯಾಗಿ ಡುಮ್ಮುಗಿದ್ದೆ, ಈಗ ಸ್ವಲ್ಪ ಸಣ್ಣ ಆಗಿದ್ದೀನಿ ಅನಿಸುತ್ತೆ. ಸೊ ಬಿಕಾಸ್ ಏನೂ ಇಲ್ಲ, ಎಲ್ಲ ನನ್ನ ಫ್ಯಾಮಿಲಿ ನನ್ನನ್ನು ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು, ಎಲ್ಲರೂ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಬಟ್ ನನ್ನದೇ ಆದಂಥ ಕೆಲವೊಂದು ಇರುತ್ತಲ್ಲ ನೋವುಗಳಿಂದ ನಾನು ಹಿಂಗಿದ್ದೀನಿ. ಸೊ ಬನ್ನಿ ಈಗ ಹೊರಡೋಣ. ನೀವು ಲಾಯರ್, ಇವರು ಹಸ್ಬೆಂಡು ಡಾಕ್ಟ್ರು, ಇವ್ರು ಲಾಯರ್ ರೆಡಿ ಅಂಕಲ್ ಪೆದ್ದಪ್ಪ ಪೊಲೀಸ. ಫೈನಲಿ ನಮ್ಮ 3 ಮಾಮ್ಸ್ ರೆಡಿ ಆಗಿದ್ದಾರೆ. ಒಂದು ಎಂಗೇಜ್ಮೆಂಟ್ ಇವೆಂಟ್ ಇದೆ. ಸೊ ಸಿಂಪಲ್ಲಾಗಿ ಹೋಗೋಣ ಅಂದ್ಬಿಟ್ಟು ಮನೆ ಹತ್ರನೇ ತುಂಬಾ ನಿಯರ್ ಬೈಯೇ, ನಮಗೊಂದು 2.5 ಅರೌಂಡ್ 3 ಕಿಲೋಮೀಟರ್ಸ್ ಒಳಗೇ ಬರುತ್ತೆ. ಫೈನಲಿ ರೆಡಿ ಆದಮೇಲೆ ಮನೆಯಲ್ಲಿ ಒಂದು ಸ್ಮಾಲ್ ಫೋಟೋ ಕ್ಲಿಪ್ಪಿಂಗ್ಸ್ನ ತೆಗಿತಾ ಇದ್ದೀನಿ. ಅಕ್ಕ ತಂಗಿದಿರು, ನಮ್ಮಮ್ಮ, ಇವರು ನಮ್ಮಮ್ಮನಕಿನ್ನ ಚಿಕ್ಕವರು, ಹಾಗೆ ನಮ್ಮಮ್ಮನಕಿನ್ನ ದೊಡ್ಡವರೊಬ್ಬರು, ಹಾಗೆ ನಮ್ಮಮ್ಮ ಒಬ್ಬರು, 3 ಮೆಂಬರ್ಸ್ ನೋಡಿ. ಮಧ್ಯದಲ್ಲಿದ್ದಾರಲ್ಲ ಎಲ್ಲರಿಗಿಂತ ದೊಡ್ಡವರು, ನಮ್ಮಮ್ಮ 2ನೇವರು, ನಮ್ಮ ಆಂಟಿ ಲಾಸ್ಟ್ನೇವರು, ಆಮೇಲೆ ನಮ್ಮ ಮಾವ. ಫೈನಲಿ ನನ್ನ ಔಟ್ಫಿಟ್ ಹೇಗಿದೆ ಪ್ಲೀಸ್ ಕಮೆಂಟ್ ಮಾಡಿಯಪ್ಪ. ಈ ಡ್ರೆಸ್ಸಿಗಂತೂ ತುಂಬಾ ಸ್ಟೋರೀಸ್ ಹೇಳಿದ್ನಲ್ವ, ತುಂಬಾ ನೆನಪುಗಳಿದೆ. ನನ್ನ ಔಟ್ಫಿಟ್ ಹೇಗಿದೆ ನೋಡಿ, ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಏನೂ ಇಲ್ಲ, ಫ್ರೀ ಹೇರ್ಸ್ ಬಿಟ್ಕೊಂಡು ಒಂದು ಹೇರ್ ಕ್ಲಿಪ್ನ ಅಟ್ಯಾಚ್ ಮಾಡಿದ್ದೀನಿ. ಅದು ಕೂಡ ಆ ಡ್ರೆಸ್ಸಿಗೆ ತೊಗೊಂಡು ಆಗ ವೇರ್ ಮಾಡಿಲ್ಲ, ಇವತ್ತು ವೇರ್ ಮಾಡಬೇಕು ಅನ್ನಿಸ್ತು, ವೇರ್ ಮಾಡಿದೆ. ಸೊ ನಾನು ಯೂಸ್ ಮಾಡದೇ ಇರೋ ಥಿಂಗ್ಸ್ ತುಂಬಾ ಹಾಗೆ ಇಟ್ಬಿಟ್ಟಿದ್ದೀನಿ. ಅದು ಬಟ್ಟೆ ಕಲೆಕ್ಷನ್ ಆಗಿರ್ಬೋದು, ಜ್ಯುವೆಲರಿ ಕಲೆಕ್ಷನ್ ಆಗಿರ್ಬೋದು. ಸೊ ಇವತ್ತು ಏನಂತ ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಔಟ್ಫಿಟ್ ಎಷ್ಟು ಸಿಂಪಲಾಗಿ, ಇದು ಚೆನ್ನಾಗಿ ಕಾಣ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಸಿಂಪಲಾಗಿರಬೇಕು ಅಂತ. ನನಗೆ ಮೇಕಪ್ ಇವತ್ತು ಮಾಡ್ಕೋಬೇಕು ಅನ್ನಿಸ್ತಿಲ್ಲ, ವಿತೌಟ್ ಮೇಕಪ್ಪು ನ್ಯಾಚುರಲಾಗಿ ನಾನು ಹೋಗಬೇಕು ಅಂತ ಅನ್ನಿಸ್ತಿದೆ. ಅಮ್ಮ ಎಲ್ಲ ಅಂತಿದ್ದಾರೆ, ಏನಾಯಿತು ನಿನಗೆ, ಯಾಕೆ ಅಂತ. ವೈ ನಥಿಂಗ್. ಕೆಲವೊಂದು ಸತಿ ನನಗೆ ಅಷ್ಟೇ, ನನಗೆ ಆ ಕ್ಷಣಕ್ಕೆ ಹೇಗಿರಬೇಕು ಅಂತ ಅನಿಸುತ್ತೋ ನಾನು ಹಾಗೇ ಇರೋದು, ನನ್ನ ಮನಸ್ತತ್ವ ಹಾಗೆ. ಸೊ ಹಂಗಾಗ್ಬಿಟ್ಟು ಡ್ರೆಸ್ಸು ಚೆನ್ನಾಗಿಲ್ಲ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ನಾನು ಮೇಕಪ್ ಅಂತೂ ಅಲ್ಲಿ ಜಾಸ್ತಿ ಏನೂ ಮಾಡಿಲ್ಲ, ಸಿಂಪಲ್ ಮೇಕಪ್ಪಲ್ಲಿ ಹೋಗ್ತಾಯಿದ್ದೀನಿ. ಸೊ ನೀವು ಕೂಡ ಕಮೆಂಟ್ ಮಾಡಿ ನಾನು ಹೇಗಿದ್ದೀನಿ, ಹೇಗೆ ಕಾಣ್ತಿದ್ದೀನಿ ಅಂತ. ಆ ಇವೆಂಟಲ್ಲಿ ತೋರಿಸ್ತೀನಿ ಬನ್ನಿ, ಯಾರೆಲ್ಲ ಹೇಗೆಲ್ಲ ಮೇಕಪ್ ಮಾಡ್ಕೊಂಡು ಬಂದಿರ್ತಾರೆ ಅಂತ. ಸೊ ಅಮ್ಮ ಅದು ಹೇಳ್ತಾರೆ, ಎಲ್ಲರೂ ಹೆಂಗೋ ಬಂದಿರ್ತಾರೆ, ನೀನು ಸಿಂಪಲ್ಲಾಗಿರ್ತೀಯ, ಎಷ್ಟು ದೊಡ್ಡ ಗ್ರ್ಯಾಂಡ್ ಇವೆಂಟು. ಸೊ ಈ ಎಂಗೇಜ್ಮೆಂಟ್ ಇವೆಂಟ್ಗೆ ತುಂಬ ಜನ ಇನ್ಫ್ಲುಯೆನ್ಸರ್ಸ್ ಕೂಡ ಬಂದಿರ್ತಾರೆ. ಸೊ ಹಂಗಾಗ್ಬಿಟ್ಟು
ಅಮ್ಮಂದು ಬೇರೆ ಲುಕ್ಕಲ್ಲಿ ರೆಡಿ ಆಗುವಂತ. ಸೊ ಫೈನಲಿ ಅಷ್ಟೇ, ನಾನು ಯಾರ ಮಾತು ಕೇಳಲ್ಲ. ನನಗೆ ಆ ಕ್ಷಣಕ್ಕೆ ಹೇಗಿರಬೇಕು, ನನಗೆ ಏನು ಅನಿಸುತ್ತೆ ಅಷ್ಟೇ ನಾನು ಮಾಡೋದು. ಕೇಳಬೇಕಾಗಿರೋದನ್ನ ಮಾತ್ರ ಕೇಳ್ತೀನಿ, ಎಲ್ಲನೂ ಕೇಳೋದಿಲ್ಲ. ಆ ಥರ ಆ್ಯಟಿಟ್ಯೂಡ್ ನನ್ನ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಯಾಕಪ್ಪ ಅಂದರೆ 2 ವ್ಲಾಗ್ನ ಮಾಡ್ತೀನಿ. ಸೊ ಪಾರ್ಟ್ 2 ವ್ಲಾಗಲ್ಲಿ ಫಂಕ್ಷನ್ ವ್ಲಾಗ್ನ ಶೇರ್ ಮಾಡ್ತೀನಿ. ಹಾಗೇ ತುಂಬಾ ಲೆಂತ್ ಆಗಿಬಿಡುತ್ತೆ ಒಂದೇ ವ್ಲಾಗಲ್ಲಿ ಶೇರ್ ಮಾಡಿದ್ರೆ. ನಾನಿಲ್ಲಿ ಯಾರ್ಯಾರನ್ನ ಮೀಟ್ ಮಾಡಿದೆ, ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ ಬಂದಿದ್ದರು. ಸೊ ಹಾಗೆ ಸ್ಯಾಮ್ ಸಮೀರು ಫ್ಯಾಮಿಲಿನ, ಹಾಗೆ ವರುಣ್ ಆರಾಧ್ಯ ಎಲ್ಲರನ್ನೂ ಮೀಟ್ ಮಾಡಿದೆ. ಸೊ ತುಂಬಾ ಸ್ಪೆಷಲ್ ಆಗಿರುತ್ತೆ. ಪಾರ್ಟ್ 2 ವ್ಲಾಗು ಖಂಡಿತ ಮಿಸ್ ಮಾಡ್ತೀನಿ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್.